ಅತ್ಯವ ಇಲ್ಲಲ್ಲೋ ಶಿವನೇ ಜಲಮಾಕ ತಾಳಲಾರೆನ ಬ್ಯಾನಿ ತಾಸ್ ಹೊತ್ತಿನ ಬ್ಯಾನಿ ಕತ್ತಲಿ ಕಡಗಂಗೆ ಹೊತ್ತಿನ ಬ್ಯಾನಿ ಕತ್ತಲಿ ಕಡದಂಗ ನಾಯಿ ಅಂತಾರೆ ಹತ್ತಿ ಇಲ್ಲಲ್ಲೋ ಶಿವನೇ ಜಲಮಾಕ ಅಂತದೆ ತಾಯಿ ಇಲ್ಲಲ್ಲೋ ಶಿವನೇ ಜಲಮಾಕ ತಾಸಿನ ಬ್ಯಾನಿ ತಾಳಿ ಬಾರಿಸದಂಗ ಅತ್ಯವ ಇಲ್ಲಲ್ಲೋ ಶಿವನೇ ಜಲಮಾಕ ತಾಳಲಾರೆನ ಬ್ಯಾನಿ ರಂಭ ಹುಟ್ಯಾನಂತ ರಂಭಕ ತಿಳಿಸರೆ ಸಭೆದಾಗ ಸತ್ತರಂಚಿ ಬರೆ ಬಾಳಿಕಾಯಂತ ಬಾಲ ಹುಟ್ಯಾನಂತ ಬಳರಕ ತಿಳಿಸರೆ ಸಭೆದಾಗ ಸಕ್ಕರಂಚಿ ಬರೆ ನಿಂಬಿಕಾಯಂತ ರಂಭ ಹುಟ್ಯಾನಂತ ರಂಭಕ ತಿಳಿಸರೆ ಸಭೆದಾಗ ಸಕ್ಕರಂಚಿ ಬರೆ ನಮ್ಮೂರಂದ್ರೆ ಐದಾರು ಬರೋದ್ರಿ ಫ್ರೆಂಡ್ಸ್. ನಮ್ಮ ಸಂಪ್ರದಾಯ ಪ್ರಕಾರ ಯಾವುದಾದ್ರೂ ಫಂಕ್ಷನ್ಗಳು ಮಾಡ್ತಾರೆ ನೋಡ್ರಿ, ಅವಾಗ ಹಾಡ ಆಡಬೇಕು. ಹಾಡ ಆಡ್ಲಿಕ್ಕೆ ಆ ಫಂಕ್ಷನ ಪೂರ್ಣ ಆಗಂಗಿಲ್ಲ ಅಂತ ಹೇಳ್ತಾರೆ. ಹಾಡ ಹಾಡಿದ ಆದ್ಮ್ಯಾಗನೇ ಆರತಿ ಅದನ್ನೆಲ್ಲ ಮಾಡ್ತಿರ್ತಾರೆ. ಸೊ ಅದ್ರೊಳಗೆ ಕುಬ್ಸದ ಹಾಡುಗಳು ಮತ್ತು ತೊಟ್ಲ ಹಾಡುಗಳು ಮತ್ತು ಇಡೋ ಹಾಡುಗಳು, ಸೋಬಾನ್ ಹಾಡುಗಳು ಭಾಳಷ್ಟು ಅದಾವೆ ಇದ್ರೊಳಗೆ. ಮತ್ತು ಒಳಕಲ್ ಪೂಜೆಗೆ ಹಾಡುಗಳು. ಬಟ್ ಅವಾಗಿನ ಕಾಲದಾಗ ಎಲ್ಲರೂ ಹಾಡ್ತಿದ್ರು. ಜನಪದ ಹೋಗಿ ಜನಪದ ಆಯಿತು ಈ ರೀತಿ ಎಲ್ಲ ಹಾಡ್ತಿದ್ರು. ಬಟ್ ಈಗಿನ ಕಾಲದೊಳಗೆ ಹಾಡೋರು ಒಂದು ಸ್ವಲ್ಪ ಕಮ್ಮಿನೇ. ಸ್ವಲ್ಪ ಫಂಕ್ಷನ್ ಒಳಗೆ ನೀವು ವಿಡಿಯೋದೊಳಗೆ ಈಗ ಇತ್ತೀಚೆಗೆ ನೋಡಿರ್ಬೋದು, ನಾನು ಕೂಡ ಹಾಡುಗಳನ್ನು ಹಾಡ್ತಿದ್ದೆ. ಯಾಕಂದರೆ ನನಗೆ ಇಂಟ್ರೆಸ್ಟಿಂದ ನಾನು ಕಲ್ತಿದ್ದೆ. ನಾನು ಇಂಥ ಹಾಡುಗಳನ್ನ ನಾನು ನಮ್ಮ ತಾಯಿಯಿಂದನೇ ಕಲ್ತಿದ್ದೆ. ಅಂದರೆ ನಮ್ಮ ತಾಯಿಯವರ ತಾಯಿ ನಮ್ಗೆ ಹೆಣ್ಣಮ್ಮ ಆಗ್ಬೇಕು, ನಾವು ಹೆಣ್ಣಮ್ಮ ಅಂತಲೇ ಕರಿತೀವಿ. ಅವರು ಹಾಡ್ತಿದ್ರು. ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಕೆಲವೊಂದಿಷ್ಟು ಹಾಡುಗಳನ್ನ ನಾನು ಅವರಿಂದ ಕಲ್ತೀನಿ. ಬಟ್ ಅದು ಎಲ್ಲಿ ವೇಸ್ಟ್ ಅಂತೇನು ಆಗೇ ಇಲ್ಲ. ಯಾವುದಾದ್ರು ಫಂಕ್ಷನ್ಗಳದಾಗ ಹೋಗಿದ್ದೆ ಅಂತಂದ್ರೆ ಸ್ಟಾರ್ಟಿಂಗನೇ ಹೇಳಿ ಇಟ್ಟಿರ್ತಾರೆ, ಬಟ್ ಹಾಡವ ನೀನು ಎಷ್ಟು ಬರ್ತಾವೆ ಅಷ್ಟು ಹಾಡು, ಹಂಗೆ ಮಾಡಿದ್ರೆ ಅದು ಶೋಭೆ ಅಂತ ಅನ್ಸಂಗಿಲ್ಲ ಅಂತ ನೋಡ್ರಿ. ಅದೇನೋ ಅದ್ರದ್ದು ಏನೋ ಒಂದು ಮಾನದು ಗೊತ್ತಿಲ್ಲ. ಆದ್ರೆ ಏನೇ ಫಂಕ್ಷನ್ಗಳು ಮಾಡಲಿ, ನಾಗಲೇ ಹೇಳ್ದಂಗೆ ಯಾವುದೇ ಫಂಕ್ಷನ್ದೊಳಗೂ ಕೂಡ ಆಡಿದಾದ್ಮೇಲೆ ಆರತಿ ಮಾಡಿ ಆ ಫಂಕ್ಷನ್ನ ಪೂರ್ಣ ಆಗುತ್ತೆ ಅಂತೇಳಿ ಅದೊಂದು ಹಿನ್ನೆಲೆ ಐತಿ. ಇದ್ರ ಬಗ್ಗೆ ಯಾರಿಗೆಲ್ಲ ಗೊತ್ತೈತಿ ಅಂತೇಳಿ ತಿಳಿಸಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಆದರೆ ನಮ್ಮ ಅಜ್ಜಿಯಿಂದ ಕಲ್ತಂಥ ಹಾಡುಗಳು ಎಲ್ಲಿ ವೇಸ್ಟ್ ಆಗಿಲ್ಲ. ಹಿಂಗತ್ತೆ ಫಂಕ್ಷನ್ಗಳಿದ್ದಾಗ ಹಾಡ್ತಿರ್ತೀನಿ ನೋಡ್ರಿ ಇಂಟ್ರೆಸ್ಟ್ ಕೊಟ್ಟು. ಈಗಂತ ನಮ್ಮಂಗೆ ಈಗ ಇಂಟ್ರೆಸ್ಟ್ ಕೊಟ್ಟು ಕಲಿಯೋರು ಹಳೆ ಜನಪದ ಹಾಡುಗಳು ಕಮ್ಮಿನೇ. ಬಟ್ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ ನೋಡ್ರಿ ಅಂದ್ರೂ. ಸೊ ಕಲ್ತಿರೋದ್ರಿಂದ ಎಲ್ಲಾದರೂ ಫಂಕ್ಷನ್ಗಳು ಹೋದಾಗ ಹಾಡೋದಕ್ಕೆ ನನಗೂ ಕೂಡ ಖುಷಿ ಐತಿ. ಬಟ್ ಎಲ್ಲರೂ ಕೂಡ ಹೇಳ್ತಾರೆ ಈಗಿನ ಹಾಡೋರು ಕಮ್ಮಿ, ಬಟ್ ಈಗಿನ ಕಾಲದಾಗಿದ್ರೂ ಕೂಡ ಇಂಥ ಹಾಡುಗಳನ್ನೆಲ್ಲ ಕಲ್ತೇವ ಚಲೋ ಐತೆ ಅಂತೇಳಿ ಹೇಳ್ತಿರ್ತಾರೆ. ಹಾಗಾಗಿ ಇಲ್ಲೇನೋ ನೀವು ನೋಡ್ತಿರಲ್ಲ, ಇಬ್ಬರಿಗೆ ಆಯ್ರ್ ಮಾಡತ್ತಾರೆ ನಮ್ಮ ಅತ್ತಿದರಿಗೆ. ಏನಪ್ಪ ಎಷ್ಟು ಅತ್ತಿದರ ಇದಾರೆ ಸಹಿತ ಸಿಸ್ಟರ್ ಅವ್ರಿಗೆ ಅಂತ ನೀವು ಅನ್ಕೋಬೋದಾ. ಬಟ್ ಫ್ಯಾಮಿಲಿ ದೊಡ್ಡದಿರೋದ್ರಿಂದ ಎಲ್ಲ ಅತ್ತಿದೇರು ಭಾಳ ಮಂದಿ ಇದ್ದಾರೆ ನೋಡ್ರಿ. ಸೊ ನಮ್ಮ ಕವಿತಾ ಮತ್ತು ನಿಮ್ಮೆಲ್ಲರಿಗೂ ಗೊತ್ತು ಫ್ರೆಂಡ್ಸ, ಅವ್ರ ಬಾಜು ಕೂತಾರೆ ನೋಡ್ರಿ, ಅವರು ಅವ್ರ ತಂಗಿ ಬಾಗು ಮಮ್ಮಿ ಅಂತೇಳಿ. ನಮ್ಮ ಮಮ್ಮಿನೇ ಅಂತ ಕರಿತೀನಿ, ಮೊನ್ನೆನೇ ಹೇಳೀನಿ ಎಲ್ಲ ಅತ್ತಿದರಿಗೆ. ಬಟ್ ಹೇಳ್ಬೇಕಂತಂದ್ರೆ ಮಮ್ಮಿ ಅಂದರೆ ನಿಮ್ಗೆ ಕೇಳೋರಿಗೆ ಕನ್ಫ್ಯೂಸ್ ಆಗೋ ದೃಷ್ಟಿಯಿಂದ ನಾನು ಅತ್ತಿದರಂತೆ ಕರಿತೀವಿ. ಸೊ ನಮ್ಮ ಕವಿತಾ ಮತ್ತಿದು ಅಕ್ಕನ ಮಗಂದು ಇವತ್ತು ಫಂಕ್ಷನ್ ಇರೋದು, ಕುಬ್ಸದ ಶಾಸ್ತ್ರ. ಅವರಿಗೆ ಅದೆಲ್ಲ ಆಯ್ರಿ ಮಾಡತ್ತಿದ್ದ ನೋಡ್ರಿ. ಅದನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಒಂದು ಸ್ವಲ್ಪ ದಾನ್ಲಿ ಗದ್ಲದ ಅನ್ನೋದು ಭಾಳ ಇತ್ತು, ಹಾಗಾಗಿ ಕ್ಲಿಯರಾಗಿಲ್ಲ ಏನು ವಾಯ್ಸ್ ಅಂತ ಹೇಳ್ಕೇಸಿ ನಾನು ನಿಮಗೆ ಆಮ್ಯಾಗ ಅದು ಮ್ಯೂಟ್ ಮಾಡಿ ನಿಮ್ಗೆ ವಾಯ್ಸ್ ಕೊಡತ್ತೀನಿ. ಇವರಿಬ್ರು ಏನಿದ್ದಾರೆ ನೋಡಿರಿ ಫ್ರೆಂಡ್ಸ, ಇಲ್ಲಿ ಕುಂಕುಮ ಹಚ್ಚಾತಾರಲ್ಲ ಅವರು. ಸೊ ನಮ್ಮ ಅತ್ತಿಯವರ ತಮ್ಮನ ಹೆಂಡ್ತಿದೇರು, ಅಂದರೆ ಇಬ್ಬರು ತಮ್ಮದೇರು ಇದ್ದಾರೆ ಅವ್ರ ನಮ್ಮ ಅತ್ತಿಗೆ. ಅವ್ರ ತಮ್ಮದೇರು ಹೆಂಡ್ತಿದ್ದಾರೆ ನೋಡಿ ಫ್ರೆಂಡ್ಸ, ವೈನಿದೇರು ಅಂತಲೇ ಹೇಳ್ಬೋದು. ಇಲ್ಲೇನು ಹಳದಿ ಸೀರೆಲಿ ಉಟ್ಕೊಂಡು ನಿಂತಾರೆ ನೋಡಿರಿ ಫ್ರೆಂಡ್ಸ, ಉದ್ದು ಕೂದಲಿರೋರು ಅವರೇ ನಮ್ಮ ಕವಿತಾ ಮತ್ತಿ. ಯಾಕಂದ್ರೆ ಹೊಸ್ದಾಗಿ ನೋಡೋರಿಗೂ ಕೂಡ ಗೊತ್ತಾಗಲ್ಲ ಅನ್ನೋದ್ರಿಂದ ಹೇಳಕತ್ತಿದ್ದೆ ನೋಡ್ರಿ. ಈ ರೀತಿಯಾಗಿ ಬ್ಲೌಸ್ ಪೀಸ್ ಅದೆಲ್ಲ ಕೊಡತ್ತಾರೆ ನೋಡ್ರಿ, ಅವರು ಕೂಡ ಅವ್ರ ಅತ್ತಿಗೆನೇ.
ಬನ್ನಿ ಫ್ರೆಂಡ್ಸ, ಮುಂದಿನ ವಿಡಿಯೋನ ಹಾಗೆ ನೋಡ್ಕೋತ ಹೋಗೋಣ ಅಂತ. ನಾವು ಮನೆ ಬಿಡೋರು ಇದ್ದೇವೆ, ಈಗ ಅತ್ತೆ ಸ್ವಂತ ಮನೆ ಕಟ್ಟೋರು ಇದ್ದೇವೆ. ಈ ಲೈಟ್ ಸಾಮಾನು ಚಂದ ಬರಲ್ಲ ಆಗ್ಯದ. ನಿಮ್ಮ ತಮ್ಮ ಬಂದರಲ್ಲೇ. ರೇಟ್ಲ ಮಂಡ ಮಗ ಅಪ್ಪಿ ಈ ಶಾನೆ ಅದು. ಹಾಯ್ ಬಾಯ್ ಏನು ಮಾಡೋದೇ ಇಲ್ಲ. ಯಾಕ ಬಂದ್ರಲ್ಲ ನಮ್ಮ ಹೀರೋ. ಇಲ್ಲೇನು ನೋಡ್ತಿರ್ಬೋದಲ್ಲ ಫ್ರೆಂಡ್ಸ, ನೀವು ಹಳದಿ ಸೀರೆ ಉಟ್ಕೊಂಡವ್ರ ಇಬ್ಬರು ಜೋಡಿಲಿ. ಅವರಿಬ್ಬರು ಕೂಡ ಅಕ್ಕ ತಂಗಿಯರ ಆಗ್ಬೇಕು ನೋಡ್ರಿ, ಕವಿತಾ ಮಮ್ಮಿ ಮತ್ತು ನಮ್ಮ ಕವಿತಾ ಮತ್ತೆಯವ್ರ ಅಕ್ಕ ಮಂಗಲ್ ಮಮ್ಮಿ ಅಂತೇಳಿ ಅವರಿಬ್ಬರು ಅಕ್ಕ ತಂಗಿಯರು. ಬಟ್ ಮಂಗಲ್ ಮಮ್ಮಿಯವ್ರ ಮಗಂದೇ ಇವತ್ತು ಫಂಕ್ಷನ್ ಇರೋದು ಫ್ರೆಂಡ್ಸ. ವಯಸ್ಕೊಳತ್ನ್ಯಾಗ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಖುಷಿ ಆಗ್ತೈತಿ. ಇಲ್ಲಿ ನೀವು ನೋಡ್ತಿರ್ಬೋದು ಪೂನಮ್ ಅಂತೇಳಿ ನಮ್ಮ ನಾದಿನಿ ಆಗ್ಬೇಕಾ, ಅಂದ್ರೆ ಕವಿತಾ ಮಮ್ಮಿಯರ ಮಗಳು ಪೂನಮ್ ಅಂತೇಳಿ. ಆಲ್ರೆಡಿ ಮದುವೆ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡೀನಿ ಫ್ರೆಂಡ್ಸ. ಸೊ ಅವರು ಕೂಡ ಪುಣೆಯಿಂದ ಬಂದಿದ್ದರು, ಪುಣೆದಾಗಿರ್ತಾರೆ ಈಗ ನಮ್ಮ ನಾದಿನಿ ಪೂನಮ್ ಅಂತೇಳಿ. ಅವರು ಕೂಡ ಗಂಡ ಹೆಂಡತಿಯರು ಬಂದಿದ್ರು. ನಿನ್ನೆ ವಿಡಿಯೋದೊಳಗೆ ನಾನು ಅದನ್ನು ಶೇರ್ ಮಾಡೀನಿ, ಇಬ್ಬರದು ಆಯರಿ ಮಾಡತ್ನಾಗಿಂದ ವಿಡಿಯೋ. ಈಗ ನೋಡಿ ಎಲ್ಲ ಫಂಕ್ಷನ್ ಅದೆಲ್ಲ ಮುಗಿದಾದ್ಮ್ಯಾಗ ಲಾಸ್ಟಿಗೆ ಮಾಮೂಲಿ ಫೋಟೋಶೂಟಿಂಗೇ ಇರ್ತಾವೆ. ಹಾಗಾಗಿ ಸಪ್ರೇಟಾಗಿ ಇಲ್ಲಿ ಅವ್ರು ಫೋಟೋಶೂಟ್ ಮಾಡೋರು ಫೋಟೋಗ್ರಾಫರ್ ಅವರ ಫೋಟೋ ತೆಗೆಯೋದಕ್ಕೆ ಸೈಡಿಗೆ ಕರೆದರು ಅವರು. ಹಾಗಾಗಿ ನಾನು ಕೂಡ ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋ ಕ್ಲಿಪ್ಪಿಂಗನ್ನು ತೆಗೆದೆ, ವಿಡಿಯೋ ತೊಗೊಂಡು ಅದ್ರೊಳಗನೆ ಒಂದು ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾನು. ಯಾಕಂತಂದ್ರೆ ಎಲ್ಲರೂ ತಳಗಡೆ ಹೊಂಟಿದ್ರು, ಎಲ್ಲ ಫಂಕ್ಷನ್ ಆದ್ಮ್ಯಾಗ ಎಲ್ಲರೂ ಊಟಕ್ಕೆ ಹೊಂಟಿದ್ರು. ಬಟ್ ಎಲ್ಲ ನಮ್ಮ ನೆಗೆಂಟರದೆಲ್ಲ ತಳಗಡೆ ಬಾಬಾ ಅಂತ ಕರತ್ತಿದ್ರು. ಹಾಗಾಗಿ ಒಂದು ಸ್ವಲ್ಪ ವಿಡಿಯೋನ ತೊಗೊಂಡೆ ನೋಡಿ ಫ್ರೆಂಡ್ಸ. ನಾನು ಈ ರೀತಿ ನೋಡ್ರಿ, ಇದು ಬಾಣ ಅಂತೇಳಿ ಇದ್ರದ್ದು ಹಿನ್ನೆಲೆ ಭಾಳ ಐತಿ. ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ಯಾರಿಗಾರು ಗೊತ್ತಿದ್ರು ಕೂಡ ನಮ್ಮ ಮಹಾರಾಷ್ಟ್ರ ಸೈಡ್ದವರು ವಿಡಿಯೋ ನೋಡ್ತಿರೋರು ಈ ರೀತಿ ಯಾಕೆ ಮಾಡ್ತಾರೆ ಬಾಣ ಹಿಡ್ಕೊಂಡು ಅಂತೇಳಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ಬಟ್ ನಾನು ಕೇಳಿ ನಿಮ್ಗೆ ಹೇಳ್ಬೇಕಂತಂದ್ರೆ ಬಟ್ ನನಗೆ ಅದು ಆಗಿಲ್ಲ ಕೇಳೋದಕ್ಕೆ. ಯಾಕಂದ್ರೆ ನನಗೆ ಮನೆ ಶೂಟಿಂಗ್ ಮಾಡೋದಿತ್ತು ಫಂಕ್ಷನ್ ಆದ್ಮ್ಯಾಗ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಒಂದು ಸ್ವಲ್ಪ ಲೇಟಾಗಿನೇ ಬರ್ಬೋದು. ಸೊ ಮಗು ತಾಯಿ ಚೆನ್ನಾಗಿರಲಿ ಅಂತೇಳಿ ನೀವು ಕೂಡ ಇಬ್ಬರಿಗೂ ಬ್ಲೆಸ್ಸಿಂಗ್ ಮಾಡಿರಿ. ಇಷ್ಟು ವಿಡಿಯೋಗಳನ್ನ ನಾನು ಮಾಡಿಕೊಂಡು ಈಗ ತಳಗಡೆ ಊಟಕ್ಕೆ ಹೊಂಟಿದ್ದೀವಿ ಫ್ರೆಂಡ್ಸ. ಊಟಕ್ಕೆ ಹೋಗೋತ್ನಾಗ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೇನಿ. ಬರೀ ಈಗ ತಳಗಡೆ ಹೋಗಿ ಊಟ ಏನೇನಿತ್ತು ನೋಡೋಣ. ಬಂದೇವಲ್ಲ ಬಾರೇ ಬರೀ ಫ್ರೆಂಡ್ಸ, ನನಗೂ ಹೊಟ್ಟೆ ಹಶು ಆಗಿತ್ತು. ಬಟ್ ನೋಡೋಣ ಅಂತ ಊಟಕ್ಕೆ ಏನೇನು ಇತ್ತು ಅಂತೇಳಿ. ನಾನು ಊಟಕ್ಕೆ ಏನೇನು ವೆರೈಟಿ ಇತ್ತು ಅಂತೇಳಿ ಹೇಳೋಂಗಿಲ್ಲ, ಮ್ಯೂಸಿಕ್ ಕೊಡ್ತೀನಿ. ಬಟ್ ನಾನು ತಾಟ ಹಚ್ಕೊಳತ್ನ್ಯಾಗ ತೆಗೆದಂಥ ವಿಡಿಯೋ ಇದು. ಯಾರಿಗೆಲ್ಲ ಇದೆಲ್ಲ ನೋಡೋದಾದ್ಮ್ಯಾಗ ಬಾಯಾಗ ನೀರು ಬತ್ತು ತಿನ್ಬೇಕು ಅನ್ಸುತ್ತೆ ಅಂತೇಳಿ ಕಮೆಂಟ್ದೊಳಗೆ ಹೇಳೋದು ಮರಿಬೇಡ್ರಿ. ಈಗ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೊಂಬರ್ರಿ.
ವಾವ್ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಎಷ್ಟು ಸಖತ್ತಾಗಿತ್ತು ಅಡುಗೆಗಳದೆಲ್ಲ ಅಂತೇಳಿ. ಇನ್ನೂ ಮುಂದೆ ಇದ್ದಾವೆ, ಹಾಗೆ ನೋಡ್ಕೋತ ಹೋಗ್ರಿ. ನಾವು ವಹಿಸ್ಕೊಡಕತ್ತೀನಿ ಫಂಕ್ಷನ್. ಸೊ ದೊಡ್ಡ ಹಾಲ್ದೊಳಗೆ ಅಂತಂದ್ರೆ ಹೋಟೆಲ್ದೊಳಗೆ ಮಾಡಿದ್ರು. ಹಾಗಾಗಿ ರಿಚ್ ಹೋಟೆಲ್ದೊಳಗೆ ಸೊ ಅಡುಗೆಗಳೆಲ್ಲ ವೆರೈಟಿ ಆಗಿರ್ತಾವೆ. ನಮ್ಮ ಮನೆ ಫಂಕ್ಷನ್ದೊಳಗೆ ಈ ರೀತಿಗಳು ಫಂಕ್ಷನ್ಗಳು ನಡೀತಿರ್ತಾವೆ. ಸೊ ನಾವು ಹೋಗಿ ಎಂಜಾಯ್ ಮಾಡ್ತಿರ್ತೀವಿ. ಬಟ್ ಎಲ್ಲ ಅಡುಗೆಗಳು ಸೂಪರಾಗಿತ್ತು. ಜಾಮೂನು ಒಂಥರ ಹೊಸ ಟೇಸ್ಟ್ ಇತ್ತು, ಲುಕ್ಕಿಂಗೂ ಹೊಸದು ಮತ್ತು ಟೇಸ್ಟೂ ಡಿಫ್ರೆಂಟ್ ಆಗಿತ್ತು. ಅಡುಗೆ ಅಂತೂ ಹೆಸರು ಇಲ್ಲಾರ್ದಂಗೆ ಸೂಪರಾಗಿತ್ತು. ತಂದಿರೋ ರೊಟ್ಟಿ ಚಪಾತಿ ಅದೆಲ್ಲ. ಇವ್ರು ನೋಡ್ರಿ ಇಲ್ಲಿ ಮುಂದೆ ಕೂತಾರೋ. ಸೊ ನಮ್ಮ ನಾದಿನಿ ಪುನಃ ಮಗಳು ಹೇಳಿದ್ನಲ್ಲ, ಅವ್ರ ಮಿಸ್ಟರ್ ನೋಡ್ರಿ. ಬರ್ರಿ ಈಗ ವಿಡಿಯೋ ನೋಡೋಣ ಅಂತ. ಇಲ್ಲಿ ಕೂತಾರ ನೋಡ್ರಿ ಇವರೆಲ್ಲ ನಮ್ಮ ಟೀಮ್ ನೋಡ್ರಿ. ನಮ್ಮ ಟೀಮ್ ಅಂತಂದ್ರೆ ನಮ್ಮ ವಾಡೆದೊಳಗಿನ ಜನ, ಅಂದರೆ ನಮ್ಮ ಅತ್ತಿ, ನೆಗೆಂದಿರು, ನಮ್ಮ ನಾದಿನಿ ಎಲ್ಲರೂ ಕೂತಾರ ನೋಡಿ ಫ್ರೆಂಡ್ಸ. ಸ್ವಲ್ಪ ಮುಂದೆ ಹೋಗಿದ್ರೆ ನಾ ವಿಡಿಯೋ ಮಾಡೋದಿತ್ತು ಅಂತೇಳಿ ನಾನು ಆಮ್ಯಾಗ ಬಂದ ಜಾಯ್ನ್ ಆಯ್ದೆ ನೋಡಿ ಫ್ರೆಂಡ್ಸ. ಹಂಗೆ ನೋಡ್ರಿ ಫಂಕ್ಷನ್ ಹಾಲ ಮೇಲೆ ಇತ್ತು, ಊಟಕ್ಕೆಲ್ಲ ಕೆಳಗಡೆ ವ್ಯವಸ್ಥೆ ಇತ್ತು. ಬಟ್ ಕೆಳಗಡೆ ಮ್ಯೂಸಿಕ್ ಆ್ಯಡ್ ಮಾಡಿದ್ರು ಇಲ್ಲಿ ಊಟ ಮಾಡಲಿ. ಹಾಗಾಗಿ ನಾನು ವಯಸ್ಸನ್ನೇ ಕೊಡಬೇಕಾಯಿತು. ನಾನು ನಮ್ಮ ಯಜಮಾನ್ರು ಊಟ ಮಾಡತ್ತಿದ್ವಿ. ಬಟ್ ನೋಡ್ರಿ ಇಲ್ಲಿ ತಾಟ ಕೆಳಗಿಟ್ಟು ನಮ್ಮ ನಾದಿನಿ ಮಗಳು ಪ್ರೇರಣಾ ಊಟ ಮಾಡೋದು ಬಿಟ್ಟು, ಸೊ ಮಾಮ ಮಮ್ಮಿ ನಿಮ್ಮಿಬ್ಬರದು ಸ್ವಲ್ಪ ವಿಡಿಯೋ ಮಾಡ್ತೀನಿ ಅಂತೇಳಿ ವಿಡಿಯೋ ಮಾಡಿದ್ಲು. ಹಾಗೆ ಹೆಂಗೆ ಕಾಣತ್ತೀವಿ ನಾವಿಬ್ಬರು ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ. ಇಡಿ ಕ್ಯಾಮೆರಾ ನೀವು ಬಾ ಮಾಡ್ಲಾಡ್ತೀರಿ. ಫಂಕ್ಷನ್ನು ಮುಗೀತು, ಊಟನೂ ಮುಗೀತು. ನಾವು ಮನೆ ಕಡೆ ಹೊಂಟಿದ್ವಿ. ಮನೆ ಕಡೆ ಹೊಂಟತ್ನ್ಯಾಗ ಭಾಳಷ್ಟು ಫೋಟೋಗಳನ್ನ ತೊಗೊಂಡಿವಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡೋಣ ಬರ್ರಿ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ ನಮ್ಮ ಫ್ಯಾಮಿಲಿ ಫೋಟೋಸ್ಗಳನ್ನು. ಫಂಕ್ಷನ್ಗೆ ಹೋದಾಗ ಈ ರೀತಿ ತೊಗೋತಿರ್ತೀವಿ. ಬಟ್ ಇವತ್ತು ಹಾಕಬೇಕಂತ ಅನಿಸಿತ್ತು. ಹಾಗಾಗಿ ಒಂದಿಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಹೆಂಗೆ ಅನಿಸಿತ್ತು ಅಂತೇಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ದೊಳಗೆ ಹೇಳೋದನ್ನು ಮರಿಬೇಡ್ರಿ. ಹಾಗೆ ಇವತ್ತು ಯಾರೆಲ್ಲ ವೀಡಿಯೋನ ಹೊಸದಾಗಿ ನೋಡಕತ್ರಿ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಫ್ಯಾಮಿಲಿ ಕಡೆಯಿಂದ ಎಲ್ಲ ಫಂಕ್ಷನ್ಗಳು ಆಗ್ತಿರ್ತಾವೆ. ಫ್ಯಾಮಿಲಿ ಫಂಕ್ಷನ್ಗಳು ವೀಡಿಯೋ ಮತ್ತು ನನ್ನ ಡೈಲಿ ರೂಟೀನ, ವಿಲೇಜ್ ಸ್ಟೈಲ್ ಅಡುಗೆಗಳು, ಇಲ್ಲ ನನ್ನ ಸೊಲ್ಲಾಪುರ ಸೈಡ, ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಅಡುಗೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ. ಅವೆಲ್ಲನೂ ಕೂಡ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತಾವೆ, ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂತಂದ್ರೆ. ಹಾಗೆ ಕೂಡ ಸೊ ಯಾವ ಮಗು ಆಯಿತು, ಸೊ ಯಾವಾಗ ಆಗ್ತದೆ ಅಂತೇಳಿ ಅದನ್ನು ಕೂಡ ನಾನು ನಿಮ್ಗೆ ಅಪ್ಡೇಟ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ. ಇಲ್ಲ ಎಲ್ಲ ತಾಯಿ ಮತ್ತು ಮಗು ಬಾಣಂತನ ಸುಸೂತ್ರವಾಗಿ ಆಗಿ ಆರಾಮಾಗಿರಲಿ ಅಂತೇಳಿ ನೀವು ಕೂಡ ಬ್ಲೆಸ್ಸಿಂಗ್ನ ಮಾಡಿರಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ವಿಡಿಯೋ ಇವತ್ತಿಂದ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.